ನೋಟಿಸ್ ಕೊಟ್ಟಿದ್ದಾರೆ. ಕನ್ಸರ್ನ್ ಮಿನಿಸ್ಟರ್ ಅವ್ರು ಆಗಲ್ಲ ಅಂದ್ರೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಅದು ಬಿಟ್ಟು ಎಲ್ಲ ಮಿನಿಸ್ಟರ್ ಕ್ಲಾರಿಫಿಕೇಶನ್. ಯಾರಿಗೆ ಕೊಟ್ಟಿರೋರು ನೋಟಿಸ್ನ? ಯಾರಿಗೆ ಕೊಟ್ಟಿರೋದು ನೋಟಿಸ್ನ? ಯಾರು ನೋಟಿಸ್ ಕೊಟ್ಟಿರೋರು? ಯಾರು ನೋಟಿಸ್ ಕೊಟ್ಟಿರೋರು? ಯಾರು? ವಕ್ಫ್ ಬೋರ್ಡ್ನವರಲ್ಲ, ಇಲ್ಲಿ ಡಿಸಿ ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ಮೇಲೆ ಕೊಟ್ಟಿರೋದು ವಿರೋಧ ಪಕ್ಷದ ನಾಯಕರು. ನಾನು ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಕನ್ಸರ್ನ್. ಇಟ್ ಈಸ್ ಕನ್ಸರ್ನ್ಡ್. ವೇರ್ ಕನ್ಸರ್ನ್ ಸರ್? ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ಕನ್ಸರ್ನ್ಡ್. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡಮ್ಮ ನಾಯಕರು ನನ್ನ ಹತ್ರ ಕಂದಾಯ ಇಲಾಖೆ ಮಾಡುತ್ತೆ. ಎಸಿಗಳು ಸಿಸಿಗಳು ಕಂದಾಯ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ನೇರವಾಗಿ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ತೀರ್ಮಾನಗಳು ಕಂದಾಯ ಇಲಾಖೆ ಅಧಿಕಾರಿಗಳ ಮುಖಾಂತರವಾಗಿ ಆಗಿದೆ. ಕಾನೂನು ಆ ಇಲಾಖೆಯವರದಿದ್ರು ಕೂಡ ಅದನ್ನು ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಕಾನೂನಿನಲ್ಲಿ ಆ ಕರ್ತವ್ಯವನ್ನ ಕಂದಾಯ ಇಲಾಖೆಗಳ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಅದಲ್ಲ, ಕಂದಾಯ ಅಂತ ಹೇಳಿ ಕಂದಾಯ ಕೊಡುವಾಗ ನೀವು ಸ್ವಾಗತ ಮಾಡಬೇಕು. ಇಷ್ಟೊಂದು ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಹೆಚ್ಚು ಮಂತ್ರಿ ರೈತರ ಸ್ವಾಗತ ಮಾಡಬೇಕು. ಈ ವಿಷಯ ನೀವು ವೆಲ್ಕಮ್ ಮಾಡಬೇಕು. ಇವ್ರಿಗೆ ಕೇಳ್ತೇನೆ, ಇದ್ದಾಗ ಬೇರೆ ಬೇರೆ ಇಲಾಖೆಗೆ ಕೊಟ್ಟಿಲ್ವಾ? ಬೇರೆ ಬೇರೆ ಇಲಾಖೆಗಳ ಬಿಲ್ ಮಾಡಿಲ್ವಾ? ಈಗ ರೆವಿನ್ಯೂ ಮಿನಿಸ್ಟರ್ ಒಂದೇ ಇವರು ಪಾಸ್ ಇದ್ದಕ್ಕಿದ್ದರೆ ಕನ್ಸರ್ನ್ ಮಿನಿಸ್ಟರ್ ಕೊಡ್ಬೇಕು. ಏನ್ರಿ ಇದು ಮಂಡವಾದ? ಕಾಲಂ ನಂಬರ್ ಮಂಡವಾದ ಇದು? ರೆವಿನ್ಯೂ ಮಿನಿಸ್ಟರ್ ವಾಪಸ್ ಗೆಜೆಟ್ ನೋಟಿಫಿಕೇಶನ್ ಮಿನಿಸ್ಟರ್ಗಳಾಗಿದ್ದವರು, ಎಂಎಲ್ಎಗಳಾಗಿದ್ದವರು ಎಲ್ಲ ಗೊತ್ತಿದ್ದು ಕೂಡ ನೀವು ಮುಂಡವಾದ ಮಾಡಿದ್ರೆ ಡೆಮಾಕ್ರಸಿ, ಎಗನೆಸ್ಟ್ ದಿ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಎಗನೆಸ್ಟ್ ದಿ ಗವರ್ಮೆಂಟ್. ಅಧ್ಯಕ್ಷರೇ, ಇಲ್ಲಿಗೆ ಮುಗಿಸೋಣ. ಈ ಮುಂಡವಾದ ಅಲ್ಲ. ಈಗ ಅವ್ರ ರೆವಿನ್ಯೂ ಮಿನಿಸ್ಟರ್ ಅಲ್ಲ, ನಿಮ್ಮ ಕ್ಲಾರಿಫಿಕೇಶನ್ ಅಂತ ಹೇಳಿ ಅವ್ರ ಉತ್ತರ ಬೇಕಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಮಂತ್ರಿಗಳಿಗೆ ಅಧಿಕಾರ ಅವ್ರು ರಿಪ್ಲೈ ಕೊಡ್ತಾರೆ. ಅವರು ನೀವು ಹೇಳೋದಾದ್ರೆ ಒಂದೇ ಪ್ರಶ್ನೆ. ಈಗ ಉತ್ತರ ಕೊಟ್ಟಾರೆ ಹೇಳ್ಬಿಟ್ರೆ ಮುಗಿದಾಯ್ತು. ಇಬ್ಬರು ಮಾತಾಡ್ಬೇಡಿ, ಇಬ್ಬರು ಮಾತಾಡ್ಬೇಡಿ. ಮಂತ್ರಿಗಳ ಮಂತ್ರಿಗಳ ಕೆಪಾಸಿಟಿ ಉತ್ತರ ಅವ್ರು
ಟೆನ್ಷನ್ ನಾನೇ ಕೊಡ್ತೀನಿ ಆಯ್ತು, ನಾನೇ ಕೊಡ್ತಾ ಇದ್ದೀನಿ. ನಾನೇ ಕೊಡ್ತಾ ಇದ್ದೀನಿ. ನಾನೇ ಕೊಡ್ತಾ ಇದ್ದೀನಿ. ಈಗ ಒಂದ್ ಸೆಕೆಂಡ್ ಅಶೋಕ್ ಸರ್, ಜಮೀರ್ ಅವರೇ, ಒಂದೇ ಪ್ರಶ್ನೆ. ಬೇರೆ ಜಮೀರ್ ಅಹಮದ್ಗೆ ಒಂದೇ ಒಂದು ಪ್ರಶ್ನೆ ಅಷ್ಟೇ. ಅಶೋಕ್ ಸರ್, ಒಂದೇ, ಅವರು 74ನೇ ಇಸ್ವಿಯಲ್ಲಿ ಒಂದು ಗೆಜೆಟ್ ರಾಜ್ಯ ಸರ್ಕಾರ ಗೆಜೆಟ್ ಓಡಿಸಿದೆ. ಅದನ್ನ ವಿಡ್ರಾ ಮಾಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ ಈಗ ಮಾಡಲ್ಲ ಅಂದ್ರೆ ರಾಯರೆಡ್ಡಿ ಅವರು ಪಾಯಿಂಟ್ ಆಫ್ ಆರ್ಡರ್ ಸಮಸ್ಯೆ ಹೆಂಗ್ ಮಾತಾಡಿ. ಆಯ್ತು ಸರ್. ಈಗ ಮೈಕ್ ಅಶೋಕ್ ಸರ್, ಮಾಡಿ ಮಾರ್ರೆ. ಅಶೋಕ್ ಸರ್, ಈಗ ವಿಶ್ವೇಶ್ವರಯ್ಯ ಮೈಕ್. ಓದಿರೋದು ಸ್ಕೂಲ್ ಬಗ್ಗೆ